ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದಿನ ರೆಸಿಪಿ ಬಾಳೆಹಣ್ಣಿನ ಸಿಹಿ ಬೋಂಡ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಬಾಳೆಹಣ್ಣು ಅದನ್ನು ಸಿಪ್ಪೆ ತೆಕ್ಕೊಂಡು ನೋಡಿ, ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು, 1 ಕಪ್ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಹಾಗೆ 1/4 ಕಪ್ ಅಷ್ಟು ಚಿರೋಟಿ ರವೆ, 1/4 ಕಪ್ ಅಷ್ಟು ಸಕ್ಕರೆ, ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ಹಾಗೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಬಾಳೆಹಣ್ಣಿನಲ್ಲೇ ರಸ ಬಿಟ್ಕೊಳ್ಳುತ್ತೆ. ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ನಾರು ಎಳೆ ಬರಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಫ್ರೆಂಡ್ಸ್, ಬಾಳೆಹಣ್ಣಿನಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳಾದ ವಿಟಮಿನ್ ಸಿ, ವಿಟಮಿನ್ B6, ಫೈಬರ್, ಪೊಟ್ಯಾಷಿಯಮ್ ಹೀಗೆ ಹಲವಾರು ಆರೋಗ್ಯಕರ ಅಂಶಗಳಿವೆ. ನಾವು ಬಾಳೆಹಣ್ಣನ್ನು ಅತಿಯಾಗಿ ಅಲ್ಲದೆ ಸ್ವಲ್ಪ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಮೆದುಳು ಹಾಗೆ ಜೀರ್ಣಕ್ರಿಯೆ, ರಕ್ತದೊತ್ತಡ, ಹೃದಯದ ಮತ್ತು ಆರೋಗ್ಯವನ್ನು ಸಮತೋಲನದಲ್ಲಿಡಲು ಸಹಾಯಕವಾಗಿದೆ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ಈ ರೀತಿ ನಾರು ರೀತಿ ಎಳೆ ಬರಬೇಕು. ಈಗ ಮಾತ್ರ ಬೋಂಡ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ. ಚೆನ್ನಾಗಿ ಕಲಿಸ್ಕೋಬೇಕು, ಆವಾಗ ಮಾತ್ರನೇ ಚೆನ್ನಾಗಿ ಬರೋದು. ನೋಡಿ ಯಾವ ರೀತಿ ಕಲಿಸ್ಕೋತಾ ಇದ್ದೀರಿ ಅಂತ. ನೀರೇ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್, ಸ್ವಲ್ಪ ಕೂಡ ಬಾಳೆಹಣ್ಣಿನ ರಸದಲ್ಲೇ ಇದು ಬಿಟ್ಕೊಂಡಿದೆ. ಈಗ ಕಾದಿರೋ ಎಣ್ಣೆಗೆ ಬೋಂಡ ಹಾಕ್ಕೊಳ್ಳೋಣ. ನೋಡಿ, ಜಾಸ್ತಿ ಎಣ್ಣೆ ಕಾದಿರಬಾರ್ದು. ನೋಡಿ ಆಗಿದೆ ಬೋಂಡ, ಬಾಳೆಹಣ್ಣಿನ ಸಿಹಿ ಬೋಂಡ. ವಾವ್, ಸೂಪರಾಗಿದೆ, ಘಮ ಘಮ ಅಂತ ಇದೆ ಫ್ರೆಂಡ್ಸ್. ನೈಸ್. ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಎಳೆಯಾಗಿ ಬರುತ್ತೆ. ವಾವ್, ಸೂಪರ್ ಫ್ರೆಂಡ್ಸ್, ಬಾಳೆಹಣ್ಣಿನ ಸಿಹಿ ಬೋಂಡ. ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರ್ ಆಗಿದೆ ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.